ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯೂಟ್ಯೂಬ್ ಚಾನಲ್. ಕಾಂಪಿಟೇಷನ್ದು ವಿಡಿಯೋ ಲಾಗ್ ಅಪ್ಲೋಡ್ ಮಾಡಿದ್ದೆ. ಸೊ ಡೇ 2, 3 ಅಪ್ಲೋಡ್ ಮಾಡಿರಲಿಲ್ಲ. ಜಾಸ್ತಿ ವಿಡಿಯೋ ಏನಿಲ್ಲ ಅದ್ರದ್ದು, ಜಸ್ಟ್ ಕ್ಲಿಪ್ಸ್ ತೊಗೊಂಡಿದ್ದೀನಿ, ಅದನ್ನು ಹಾಕ್ತೀನಿ. ಜೊತೆಗೆ ಫೋಟೋಸ್ ಇದೆ, ಫೋಟೋಸ್ನ ಹಾಕ್ತೀನಿ. ಸೊ ಇದು ಡೇ 2ನ ಕಾಂಪಿಟೇಷನ್. ಡೇ 2ನ ಕಾಂಪಿಟೇಷನ್ನಲ್ಲಿ ಫಸ್ಟು ಎಸ್ಸೆ ರೇಟಿಂಗ್ ಇತ್ತು, ಸೆಕೆಂಡ್ ಮೆಹಂದಿ ಇತ್ತು, ಥರ್ಡ್ ಹೇರ್ ಸ್ಟೈಲ್ ಇತ್ತು, ಫೋರ್ತ್ ಬಂದುಬಿಟ್ಟು ರಂಗೋಲಿ ಇತ್ತು. ಎಸ್ಸೆ ರೇಟಿಂಗ್ಗೆ ನಾವು ಯಾರೂ ಹೋಗಿಲ್ಲ. ಸೊ ಅದ್ರದ್ದು ವೀಡಿಯೋ ಆಗಲಿ ಫೋಟೋಸ್ ಆಗಲಿ ನನ್ನ ಹತ್ರ ಇರಲಿಲ್ಲ, ಸೊ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಮೆಹಂದಿದು ನೀವು ನೋಡ್ತಾ ಇರೋರಿಗೆ ಇದು ವೀಡಿಯೋ ಕ್ಲಿಪ್ಸ್ ಹಾಗೆ ಫೋಟೋಸ್ನ ಹಾಕಿದ್ದೀನಿ. ನೆಕ್ಸ್ಟ್ ಮೂರನೇದು ಹೇರ್ ಸ್ಟೈಲ್ ಕಾಂಪಿಟೇಷನ್. ಹೇರ್ ಸ್ಟೈಲ್ ಕಾಂಪಿಟೇಷನ್ದು ವೀಡಿಯೋ ಇರಲಿಲ್ಲ, ಸೊ ಫೋಟೋಸ್ ಹಾಕಿದ್ದೀನಿ. ನಾನು ಕೂಡ ಹೇರ್ ಸ್ಟೈಲ್ ಮಾಡಿದ್ದೆ, ಬಟ್ ಅದ್ರದ್ದು ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ ಯಾರ ಹತ್ರನೂ ಇರಲಿಲ್ಲ. ನನಗೆ ಸದ್ಯಕ್ಕೆ ಇಷ್ಟೇ ಫೋಟೋಸ್ ಸಿಕ್ಕಿದ್ದು, ಅದನ್ನು ಕೂಡ ಹಾಕಿದ್ದೀನಿ. ಇವೆರಡು ನನ್ನ ಫ್ರೆಂಡ್ಸ್ ಹಾಕಿರೋ ಅಂಥ ಹೇರ್ ಸ್ಟೈಲು. ಇದಾದಮೇಲೆ ಇದು ನಾನು ಹಾಕಿರೋ ಅಂಥ ಹೇರ್ ಸ್ಟೈಲು, ಮೆಸ್ಸಿ ಹೇರ್ ಸ್ಟೈಲ್. ಸೊ ಇದಿಷ್ಟು ಡೇ 2ನ ಕಾಂಪಿಟೇಷನ್ ಆಗಿತ್ತು. ಡೇ 3ನಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ ಮಾಡಿದರು. ಸೊ ಅದರಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಯಾವ ರೀತಿಯಾಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅಂತ ಹೇಳಿ ನೋಡಿ. ಮೂರನೇ ರೌಂಡಲ್ಲಿ ಜನರಲ್ ಕ್ವೆಶ್ಚನ್ಸ್ ಕೇಳ್ತೀವಿ. ಅದರಲ್ಲಿ ಯಾವ ಟೀಮ್ ಫಸ್ಟ್ ಹ್ಯಾಂಡ್ ರೈಸ್ ಮಾಡುತ್ತೋ ಆ ಟೈಮ್ಗೆ ಕ್ವೆಶ್ಚನ್ಸ್ ಕೇಳ್ತೀವಿ. ಓಕೆ, ಅದೊಂದು 20 ಕ್ವೆಶ್ಚನ್ಸ್ ಇರ್ತದೆ. ಇದು ಒಂದು ಕ್ವೆಶ್ಚನ್ಗೆ 2 ಪಾಯಿಂಟ್ ಇರುತ್ತೆ. ಯಾವುದೇ ಥರ ಮೈನಸ್ ಇರಲ್ಲ. ಬಟ್ ಮೈನಸ್ ಯಾವಾಗ ಮಾಡ್ತೀವಿ ಅಂತಂದರೆ, ಈ ಕರ್ನಾಟಕದ ಅತಿ ಎತ್ತರದ ಅಣೆಕಟ್ಟು KRS ಅಣೆಕಟ್ಟು, ತುಂಗಭದ್ರಾ ಅಣೆಕಟ್ಟು, ಸ್ತೂಪ ಉತ್ತರ ಕನ್ನಡದಲ್ಲಿರುವಂಥ ಅಣೆಕಟ್ಟು, ವಾಣಿವಿಲಾಸ ಸಾಗರ ಅಣೆಕಟ್ಟು. ಹೈಯೆಸ್ಟ್ ಡ್ಯಾಮೇಜ್ ಸಂಬಂಧ KRS ಅಣೆಕಟ್ಟು, ತುಂಗಭದ್ರಾ ಅಣೆಕಟ್ಟು, ಸ್ತೂಪ ಅಣೆಕಟ್ಟು, ವಾಣಿವಿಲಾಸ ಡೇ 2 ಆ್ಯಂಡ್ 3ನ ಕಾಂಪಿಟೇಷನ್ ಇದಾಗಿತ್ತು. ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಟಾಟಾ, ಬಾಯ್.